ಅದು ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಏನೇನು ಫಲ ಅಂದಾಗ ನೋಡಿ, ಮೇಷರಾಶಿಯವರಿಗೆ ಗುರುಗ್ರಹ ಈ ಸಂವತ್ಸರದಲ್ಲಿ 3, 4 ಅಥವಾ 5ನೇ ಸ್ಥಾನದಲ್ಲಿ ಈ ರಾಶಿಯವರಿಗೆ ಸಂಚಾರ ಮಾಡ್ತಾನೆ ಅಂತಾದ್ರೆ, ಹಾಗೆ ಶನಿಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ, ಹಾಗೆ ರಾಹು ಕೇತುಗಳು 11, 5 ಅಥವಾ 10, 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಇದು ಮಾಡೋದ್ರಿಂದಾಗಿ, ಈ ಪ್ರಭಾವದಿಂದಾಗಿ ಈ ರಾಶಿಯವರು ಏನ್ ಫಲ ಪಡಿತಾರೆ ಈ ವರ್ಷದಲ್ಲಿ ಎಂದಾಗ, ಮುಖ್ಯವಾಗಿ ಮೊದಲನೇ ಮಾತಿನಲ್ಲಿ ಹೇಳ್ಬೇಕು ಅಂತಾದ್ರೆ, ಈ ವರ್ಷ ಶುಭ ಫಲವೂ ಇರುತ್ತೆ, ಅಶುಭ ಫಲವೂ ಇರುತ್ತೆ. ಹಾಗಾಗಿ ಮಿಶ್ರ ಫಲ ಅಂತ ಹೇಳಿ ಶುಭ ಅಶುಭ ಫಲಗಳು ಇರುತ್ತೆ. ಇನ್ನು 7.5 ಇರುತ್ತೆ ಈ ರಾಶಿಯವರಿಗೆ. ಹಾಗಾಗಿ ಗುರುಬಲ ಇರಲ್ಲ. ಅದನ್ನ ಅನೇಕ ಸಮಸ್ಯೆಗಳು ಎದುರಾಗಬಹುದು ಜೀವನದಲ್ಲಿ, ಅನೇಕ ಕಡೆ ಅದನ್ನ ಎದುರಿಸುವಂತಹ ಪರಿಸ್ಥಿತಿ ಇದೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿಂದ ಬಳಲಬೇಕಾಗುತ್ತೆ. ಇದು ಒಂದು. ಇನ್ನು ಓಡಿಸ್ಬೇಕಾದ್ರೆ ಗಾಡಿಯನ್ನ ವಿಶೇಷವಾಗಿ ಎಚ್ಚರ ವಹಿಸಿ, ಅಪಘಾತ ಆಗುವಂತ ಒಂದು ಯೋಗ ಇದೆ. ಆಗಲೇಬೇಕು ಅಂತಲ್ಲ, ಆದ್ರೆ ಕಾಣಿಸುತ್ತೆ ಯೋಗ ಇದೆ. ಇದಕ್ಕೆಲ್ಲ ಪರಿಹಾರವನ್ನು ಮುಂದೆ ನೋಡೋಣ. ಇನ್ನು ಅಷ್ಟೇ ಅಲ್ಲ, ಈ ಯಾವ್ದಾದ್ರು ವಿವಾಹ ಏನಾದ್ರೂ ಫಿಕ್ಸ್ ಆಗಿದ್ರೆ, ಆ ಶುಭ ಕಾರ್ಯಗಳು ಯಾವುದೇ ಆಗಲಿ, ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಇನ್ಯಾವುದೇ ಶುಭ ಕಾರ್ಯ ಆಗಿರ್ಬೋದು, ಅದನ್ನೆಲ್ಲ ಅಕ್ಟೋಬರ್ ವರೆಗೆ ಮುಂದೂಡೋದು ತುಂಬಾ ಉತ್ತಮ ಈ ರಾಶಿಯವರಿಗೆ. ಇನ್ನು ಯಾರಾದ್ರೂ ಕೆಲಸ ಮಾಡೋರು ಅಂತ ಆಗಿದ್ರೆ, ವಿಶೇಷವಾಗಿ ಮನೆಯಲ್ಲಿ ಕೂತಿರೋರು ಅಂತ ಅವ್ರಿಗೊಂದು ವ್ಯವಸ್ಥೆ, ಕೆಲಸ ಮಾಡೋರ್ಗೊಂದು ವ್ಯವಸ್ಥೆ ಅಂದ್ರೆ ಹೇಗೆ, ಕೆಲಸದಲ್ಲಿ ಏನಾದ್ರು ತೊಂದರೆ ಆಗೋರಿಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕೆಲಸದವ್ರು ವಿಶೇಷವಾಗಿ ಅವ್ರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಟ್ರಾನ್ಸ್ಫರ್ ಆಗುವಂತಹ ಸಂಭವ ಇರುತ್ತೆ ಈ ರಾಶಿಯವರಿಗೆ. ಇನ್ನು ವ್ಯಾಪಾರ ಮಾಡೋರ್ಗೆ, ಇನ್ಯಾವುದೇ ರೀತಿ ಕೋರ್ಟು ಕಚೇರಿ ವ್ಯವಹಾರಗಳೇನಿದೆ, ಇದರಲ್ಲೆಲ್ಲ ಏನು ಅನ್ಕೊಳ್ತಾರೋ ಅನ್ಕೊಳ್ಳೋಷ್ಟು ಲಾಭ ಆಗದೆ ಇರ್ಬೋದು. ಅದೇ ಲಾಭ ಉಂಟು, ಅನ್ಕೊಳ್ಳೋಷ್ಟು ಆಗದೆ ಇರ್ಬೋದು. ಅಷ್ಟೇ ಅಲ್ಲ, ಯಾರು ಇವಾಗ ಈ ಸಲ ಸಂವತ್ಸರ ಹೊಸದಾಗಿ ನಾವು ವ್ಯಾಪಾರ ಮಾಡೋಣ ಅಂತ ಶುರು ಮಾಡೋದಿದ್ರೆ, ಆ ಶುರು ಮಾಡೋದು ಬೇಡ. ಹಿಂದೆ ಯಾವ ವ್ಯಾಪಾರ ಇತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗೋದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಬರೋಣ. ವಿದ್ಯಾರ್ಥಿಗಳಿಗೆ ತಾವೇನ್ ಅನ್ಕೊಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಯಶಸ್ಸು ಸಿಗ್ಬೇಕು ಅಂತಿಲ್ಲ, ಸಿಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಸಿಗ್ಬೇಕು ಅಂತಿಲ್ಲ, ಅದನ್ನ ಶ್ರಮ ಹೆಚ್ಚು ವಹಿಸಿ ಅಂತ ಅರ್ಥ. ಸಿಗಲೇಬಾರ್ದು ಅಂತ ಶಾಸ್ತ್ರದಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಜಾಸ್ತಿ ಶ್ರಮ ವಹಿಸಿ ವಿದ್ಯಾರ್ಥಿಗಳು ಅನ್ನೋದ್ರಲ್ಲಿ ತಾತ್ಪರ್ಯ. ಇನ್ನು ನವೆಂಬರ್ ಆದ್ಮೇಲೆ ಈ ರಾಶಿಯವರ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಬಾರಿ ನಿಮ್ಮ ಮೇಲೆ ಸುಳ್ಳುವಾದ ಅಪವಾದಗಳನ್ನು ಹಾಕ್ಬೋದು ಯಾರಾದ್ರೂ, ಅದರಿಂದ ಅವಮಾನವನ್ನು ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಇಷ್ಟೆಲ್ಲ ಈ ವರ್ಷದಲ್ಲಿ ಮೇಷರಾಶಿಯವರಿಗಿದೆ. ಹಾಗಾದ್ರೆ ಇದರಿಂದ ಪರಿಹಾರ ಇಲ್ವಾ ಅಂದ್ರೆ, ಖಂಡಿತ ಪರಿಹಾರ ಇದೆ. ಇದನ್ನ ತಪ್ಪದೇ ನೀವು ಆಚರಣೆ ಮಾಡ್ತೀರಿ ಅಂತಾದ್ರೆ, ಆಗ ಈ ಫಲಗಳನ್ನ, ಅಶುಭಗಳು ಯಾವ್ದ್ಯಾವ್ದಿದೆ ಅದೆಲ್ಲ ಶುಭವಾಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಆದ್ರೆ ನಮ್ಮ ಅನುಷ್ಠಾನ, ನಾವೇನ್ ಮಾಡ್ತೀವಿ ಇಡೀ ವರ್ಷ, ಅದು ಮುಖ್ಯ. ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಮೇಷರಾಶಿಯವರು ಅಷ್ಟೇ ಅಲ್ಲ, ಮೇಷರಾಶಿಯವರ ಕುಟುಂಬ ಸಮೇತವಾಗಿ ಒಂದು ಹೋಮವನ್ನ ಮಾಡಿಸ್ಬೇಕು. ಆಗಾಗ ಹೋಮವನ್ನ ಮಾಡಿಸ್ತಾ ಇರ್ಬೇಕು. ಯಾವುದು? ಪವಮಾನ ಹೋಮವನ್ನ ಮಾಡಿಸ್ಬೇಕು. ಅಂದ್ರೆ ವಾಯುದೇವರ ಅನುಗ್ರಹ ಆಗ್ಬೇಕು. ಅದನ್ನ ಹನುಮಂತನ ದೇವಸ್ಥಾನಕ್ಕೆ ವಿಶೇಷವಾಗಿ ಹೋಗಿ ಪ್ರತಿನಿತ್ಯ ವಾಯುಸ್ಥಿತಿಯನ್ನ ಪಾರಾಯಣ ಮಾಡಿ, ಹನುಮಂತ ದೇವರ ಬಗ್ಗೆ ಇರುವಂತಹ ಯಾವುದೇ ದೇವರ ನಾಮ ಆಗ್ಬೋದು, ಸ್ತ್ರೀಯರೆಲ್ಲ ಅದನ್ನ ಪಠಿಸಿ, ಮೇಷರಾಶಿ ಸ್ತ್ರೀಯರಿತ್ತು ಅಂತಾದ್ರೆ, ಹೀಗೆ ವಿಶೇಷವಾಗಿ ಮುಖ್ಯ ಪ್ರಾಣ ದೇವರ, ಹನುಮಂತ ದೇವರ ಅನುಗ್ರಹವನ್ನ ಪಡ್ಕೊಳ್ಬೇಕು. ಆದ್ರೆ ಈ ಪವಮಾನ ಹೋಮದ ಆಚರಣೆಯನ್ನು ಎಲ್ಲಿ ಮಾಡ್ಬೇಕು? ನಿಮ್ಮ ಮನೆಯಲ್ಲೇ ಮಾಡಿಸ್ಬೇಕು. ಸಾಮಾನ್ಯವಾಗಿ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ, ಏನು ಈ ವರ್ಷ ಆ ವರ್ಷ ಅಂತಲ್ಲ, ತಿಂಗಳಿಗೆ ಒಂದು ಪವಮಾನ ಹೋಮ ಅಂತ ಇಟ್ಕೊಂಡಿರ್ತಾರೆ. ಅದು ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತಾರೆ ಸೇವೆಯನ್ನು ಭರಿಸಿ. ಆದ್ರೆ ಈ ಸಲ ಈ ರಾಶಿಯವರು ಮನೆಯಲ್ಲಿ ಪವಮಾನ ಹೋಮವನ್ನ ಮಾಡಿಸೋದು ವಿಶೇಷ. ಅದರಿಂದ ವರ್ಷಕ್ಕೆ ಕನಿಷ್ಠ ಪಕ್ಷ 3 ಸರಿ ಆದ್ರೂ ಕೂಡ ಈ ಪವಮಾನ ಹೋಮವನ್ನ ಮಾಡಬೇಕು. ಬರೀ ಆ ದಿನದಲ್ಲಿ ಮಾತ್ರ ಮಾಡಿದ್ರೆ ಸಾಕು ಅಂದ್ರೆ, ಪ್ರತಿನಿತ್ಯ ನೀವು ಹನುಮಂತನ ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಿ. ಹೋಮದ ಅನುಷ್ಠಾನ ಅಂತೂ ಇಡೀ ವರ್ಷದಲ್ಲಿ 3 ಕೂಡ ಆಗ್ಬೇಕು. ಇಷ್ಟಾದ್ರೆ ಖಂಡಿತವಾಗಿ ಈ ಮೇಷರಾಶಿಯವರಿಗೆ ಏನೇನು ಅಡೆತಡೆಗಳಿದೆ ಅದನ್ನೆಲ್ಲದಿಂದಲೂ ಕೂಡ ಅದನ್ನು ದಾಟಿಕೊಂಡು ಅವರು ಮುಂದಕ್ಕೆ ಅವಶ್ಯವಾಗಿ ಹೋಗ್ಬೋದು ಅಂತ ಹೇಳ್ತಾ,
ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಸಲ ಗುರುಗ್ರಹ ಈ ಸಂವತ್ಸರದಲ್ಲಿ ನಿಮ್ಮ ರಾಶಿಗೆ 2, 3 ಹಾಗೆ 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ 11ನೇ ಸ್ಥಾನದಲ್ಲಿ ಇರ್ತಾನೆ. ರಾಹುಕೇತುಗಳು 10, 4 ಹಾಗೆ 9, 3 ಈ ಸ್ಥಾನಗಳಲ್ಲಿ ಸಂಚಾರವನ್ನ ಮಾಡ್ತಾರೆ ಕ್ರಮವಾಗಿ. ಈ ಎಲ್ಲದರ ಪ್ರಭಾವ ನಿಮಗೆ ಈ ಸಂವತ್ಸರ ಹೇಗಿರುತ್ತೆ ಅಂದಾಗ ಅಶುಭ ಫಲಕ್ಕಿಂತ ಶುಭ ಫಲನೇ ಜಾಸ್ತಿ. ಬಹಳ ಸಂತೋಷ ಆಯ್ತು. ಹೆಚ್ಚು ಒಳ್ಳೆಯದೇ ಆಗುತ್ತೆ ಈ ವರ್ಷ. ವರ್ಷ ಪ್ರಾರಂಭದಲ್ಲಂತೂ ಬಹಳ ಉತ್ಸಾಹದಲ್ಲಿರ್ತೀರಿ. ಮನೆಯಲ್ಲಿ ಮದುವೆ ಸಂಭ್ರಮ ಆಗುತ್ತೆ. ಮದುವೆ ಫಿಕ್ಸ್ ಆಗುವಂತಹ ಯೋಗಗಳಿರುತ್ತೆ. ಈಗಾಗಲೇ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರಲ್ಲಿ ದಾಂಪತ್ಯ ಬಹಳ ಚೆನ್ನಾಗಿ ಹಾಗೆ ಮುಂದುವರಿಸ್ಕೊಂಡು ಹೋಗುವಂತ ಸೌಭಾಗ್ಯ ಇದೆ. ಅನ್ಯೋನ್ಯತೆ ದಂಪತಿಗಳಲ್ಲಿರುತ್ತೆ. ಹಾಗೆ ನಿಮ್ಮ ಭಾಗ್ಯದಲ್ಲಿ ನಿಮ್ಗೆ ಏನೇನು ಪಡಿಬೇಕು ಅಂತಿದೆಯೋ ಅದರಲ್ಲಿ ಉನ್ನತಿ ಅಂತೂ ಖಂಡಿತ ಆಗುತ್ತೆ. ಈಗ ಮುಂಚೆ ಹೇಗಿದ್ರೋ ಅದಕ್ಕಿಂತ ಒಳ್ಳೆಯ ಉನ್ನತಿಯನ್ನು ನೀವು ಪಡ್ಕೊಳ್ತೀರಿ. ಇನ್ನು ಯಾರಿಗೆ ಕೆಲಸನೇ ಇಲ್ಲ, ಬಹಳ ಕಷ್ಟಪಡ್ತಾ ಇದೀವಿ ಅಂತ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಜಾಬ್ ಆಗುತ್ತೆ ಅಂತ ಅರ್ಥ ಅವರಿಗೆ ಈ ವರ್ಷ. ಇನ್ನು ವ್ಯಾಪಾರ ವ್ಯವಹಾರ ಇದರೆಲ್ಲ ವಿಶೇಷವಾಗಿ ಪ್ರಗತಿನೂ ಕೂಡ ಕಂಡು ಬರುತ್ತೆ. ಕೆಲವರಿಗೆ ಆಸ್ತಿ ಖರೀದಿ ಮಾಡುವಂತ ಯೋಗನೂ ಇದೆ. ಅದರಿಂದ ಆ ಭಾಗ್ಯವು ವಿಶೇಷವಾಗಿ ಈ ವರ್ಷ ನಿಮ್ಗೆ ದೇವರ ಅನುಗ್ರಹಿಸ್ತಾ ಇದ್ದಾನೆ. ಇನ್ನು ಮನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಸ್ತುಗಳನ್ನ ತಗೊಂಡ್ಬರೋದೇನಿದೆ ಹೊಸದಾಗಿ ಖರೀದಿ ಮಾಡಿ ಅಂಗಡಿಯಿಂದ ಆ ವಸ್ತುಗಳನ್ನ ಆರಾಮಾಗಿ ಖರ್ಚು ಮಾಡಿ ತಗೊಂಡ್ಬರಬಹುದು. ಆದರೆ ಸ್ವಲ್ಪ ಎಚ್ಚರ ಎಲ್ಲಿರ್ಬೇಕು, ತಂದೆ ತಾಯಿಗಳ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಯಾಕೆಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕೆಲವು ಸಲ ಸಾಹಸದಿಂದ ಮುನ್ನುಗ್ಲಿಕ್ಕೆ ಹೋಗ್ಬೇಡಿ. ಅದು ಯಾಕಂದ್ರೆ ಹೇಗಿದ್ದು ವರ್ಷ ಚೆನ್ನಾಗಿದೆ, ನಾವೇನ್ ಅನ್ಕೊಂಡಿದ್ರು ಆಗ್ತಾ ಇದೆ ಅಂತ ಸ್ವಲ್ಪ ಎಚ್ಚರದಿಂದ ಎಲ್ಲ ಕಾರ್ಯವನ್ನು ವಹಿಸಬೇಕು. ಅದು ಯಾವುದೇ ಒಂದು ಸಂದರ್ಭದಲ್ಲಾಗ್ಲಿ, ಎಂಥವರೇ ಆಗ್ಲಿ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹಸಾ ವಿದಧೀತನ ಕ್ರಿಯ, ಬೇಗ ಕೂಡಲೇ ಅವಿವೇಕತನದಿಂದ ಮಾಡಬಾರ್ದಂತ ಯೋಚನೆ ಮಾಡಿ ಅಂತ. ಇನ್ನು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಸಮಾಧಾನ ಚಿತ್ತದಿಂದ ನಿರ್ಧಾರ ತಗೊಳ್ಳಿ, ದುಡುಕಬೇಡಿ ಅಂತ. ಇನ್ನು ನೌಕರ ವರ್ಗದವ್ರಿಗೆ ಅವರಿಗೆ ಒಳ್ಳೆಯ ಯೋಗ ಇದೆ. ರಾಜಕೀಯ ಕ್ಷೇತ್ರದವ್ರಿಗೂ ಒಳ್ಳೆಯ ಕಾಲ ಇದೆ. ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಅಂತಂದ್ರೆ ಯಾವ ತರ ಜಗಳ ಆಗುವಂತ ಸಂಭವ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿ ಸಿಗ್ತಾ ಇದ್ದಾಗ ಜಗಳ ಆಗೋದು ಜಾಸ್ತಿ. ಆ ರೀತಿ ಜಗಳ ಆಗೋ ಸಂಭವ ಇದೆ. ಅದನ್ನು ಪರಿಹರಿಸಿಕೊಡಿ ಅಷ್ಟೇ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಇಷ್ಟೇ. ಅದರಿಂದ ಹೆಚ್ಚು ಶುಭ ಫಲನೇ, ಎಲ್ಲೋ ಒಂದು ಸಣ್ಣ ಪುಟ್ಟ. ಹಾಗಾಗಿ ನೀವು ಆ ಸಣ್ಣ ಪುಟ್ಟದ್ದು ಆಗಬಾರ್ದು ಏನು ಅಂತ ಆದ್ರೆ ಅದಕ್ಕೇನ್ ಮಾಡಿ, ದಿನನಿತ್ಯ ಶಿವನ ಸ್ತೋತ್ರವನ್ನ ಹೇಳ್ಕೊಂಡು, ತಪ್ಪದೆ ಶಿವನ ಸ್ತೋತ್ರವನ್ನ ಹೇಳ್ಕೊಂಡವ್ರಿಗೆ ಯಾವುದೇ ರೀತಿ ಇಲ್ಲಿ ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಶಿವರಾತ್ರಿ ಬಂದಾಗ, ಇನ್ನು ಮಾಸ ಶಿವರಾತ್ರಿ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ, ಅಂಥ ವಿಶೇಷ ದಿವಸಗಳಿಗೆ ಹೋಗಿ, ಮತ್ತೆ ಸೋಮವಾರ ದಿವಸ ಹೋಗಿ ರುದ್ರದೇವರಿಗೆ ಅಭಿಷೇಕ ಸೇವೆಯನ್ನು ಮಾಡಿಸೋದು. ವಿಶೇಷವಾಗಿ ಓಂ ನಮಃ ಶಿವಾಯ ಈ ಶಿವ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿ ಪ್ರತಿನಿತ್ಯ ಜಪಿಸ್ತಾ ಹೋಗಿ ಆರಾಮಾಗಿ ನೀವು ಮುಂದೆ ಹೋಗ್ಬಹುದು, ಒಳ್ಳೆ ಫಲವನ್ನ ಪಡಿಬಹುದು. ಹಾಗಾಗಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಆ ಭಗವಂತ ಅನುಗ್ರಹಿಸಲಿ ಅಂತ ಆಶಿಸ್ತಾ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಈ ಸಂವತ್ಸರದಲ್ಲಿ ಗುರುಗ್ರಹ ನಿಮ್ಮ ರಾಶಿಗೆ 1, 2 ಮತ್ತೆ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ವರ್ಷ ಪೂರ್ತಿ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ರಾಹುಕೇತುಗಳು 9, 3 ಮತ್ತು 8, 2 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಹಾಗಾಗಿ ಯಾವ ರೀತಿ ಫಲವನ್ನು ನೀವು ಈ ವರ್ಷ ಅನುಭವಿಸ್ತೀರಿ ಅಂದ್ರೆ ಮಿಶ್ರ ಫಲ ಅಂತ ಹೇಳ್ತಾರೆ. ಅನೇಕ ಮಿಶ್ರ ಫಲ ಆಗತ್ತೆ, ಒಂದು ರೀತಿ ಆಗಲ್ಲ. ಹಾಗಂತ ಸುಖ ಇದೆ, ದುಃಖ ಇದೆ, ಈ ತರದ ಮಿಶ್ರ ಫಲ. ಆದ್ರೆ ಒಂದು ನೆನಪಿಡಬೇಕಾದ ವಿಶೇಷ ವಿಷಯ ಏನು ಅಂದ್ರೆ ಸದಾ ಗುರು ಅನುಗ್ರಹ ಇರುತ್ತೆ ಈ ವರ್ಷವಿಡೀ. ಸಾಕಲ್ಲ, ಗುರುಗಳ ಅನುಗ್ರಹ ಇದ್ರೆ ಆ ಮಿಶ್ರ ಫಲನ ಒಳ್ಳೆ ಫಲ ಮಾಡ್ಬಿಡ್ತಾರೆ. ಅದರಿಂದ ಗುರು ವಿಶೇಷವಾಗಿ ನಿಮ್ಮ ಬೆಂಬಲಿಗನಾಗಿರ್ತಾನೆ. ಇನ್ನು ಅನೇಕ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ. ಇನ್ನೊಂದು ವಿಷಯ, ಕಳೆದ ವರ್ಷ ಅನ್ಕೊಂಡಿರ್ತೀರಿ ಇದೊಂದು ಆಗ್ಬೇಕಾಗಿತ್ತು ಅಂತ, ಅದು ಈ ವರ್ಷ ಖಂಡಿತ ಆಗುತ್ತೆ, ಅದರಿಂದ ಪೂರ್ಣ ಆಗುತ್ತೆ. ಮತ್ತೆ ಕಂಕಣ ಭಾಗ್ಯ ಸಿಗತ್ತೆ ಹಲವರಿಗೆ, ಅದೊಂದು ದೊಡ್ಡ ಭಾಗ್ಯ. ಇನ್ನು ಯಾರು ವಿವಾಹಿತರಾಗಿದ್ದಾರೆ
ಕಳೆದ ವರ್ಷ ಸಂತಾನ ಆಗಿಲ್ಲ, ಈ ವರ್ಷ ಆಗಬಹುದೇ ಅಂತಿದ್ರೆ ಖಂಡಿತ ಈ ವರ್ಷ ಸಂತಾನ ಭಾಗ್ಯನೂ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯಶಸ್ಸು ಇದೆ. ಇನ್ನು ನೌಕರ ವರ್ಗದವರೆಗೂ ಪ್ರಯತ್ನದಿಂದ ಒಳ್ಳೆಯ ಲಾಭನೂ ಇದೆ. ಆದ್ರೆ ಈ ವ್ಯಾಪಾರ ಮಾಡೋರು, ವ್ಯವಹಾರ, ಕೋರ್ಟು ಕಚೇರಿ ಇತ್ಯಾದಿ ವ್ಯವಹಾರಗಳಲ್ಲಿ ಏನು ತೊಡಗ್ತಾರೆ ಅವರು ಶ್ರಮ ಪಡಬೇಕು. ಶ್ರಮ ಪಟ್ರೆ ಫಲವನ್ನ ಪಡಿಬಹುದು. ಹೆಂಡತಿ ಮತ್ತೆ ಗಂಡ ಇಬ್ಬರಲ್ಲಿ ಸಾಮರಸ್ಯ ಇದೆ. ಇನ್ನು ರಾಜಕಾರಣಿಗಳಿಗೆ ವಿಶೇಷವಾಗಿ ಶತ್ರುಗಳಂತೂ ಇದ್ದೇ ಇರ್ತಾರೆ, ಆದ್ರೆ ಯಶಸ್ಸು ಸಿಕ್ಕತ್ತೆ ಆ ಶತ್ರುಗಳ ಮಧ್ಯದಲ್ಲಿ ಈ ರಾಶಿಯವರಿಗೆ. ಇನ್ನು ನವೆಂಬರ್ ನಂತರ ಸ್ವಲ್ಪ ವ್ಯಾಧಿಗಳ ಉಲ್ಬಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವುದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಮತ್ತೆ ಪಿತ್ತದಿಂದಾಗಿ ಏನು ಸಂಭವಿಸ್ಲಿಕ್ಕಿದೆ ಅದೆಲ್ಲ ಉಲ್ಬಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಜಾಸ್ತಿ ಮಾಡ್ಬೇಕಾಗಿ ಬರುತ್ತೆ. ಇನ್ನು ಜನವರಿ ಆದ್ಮೇಲೆ ವಾಹನವನ್ನ ಚಲಿಸಬೇಕಾದ್ರೆ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಅಪಘಾತ ಆಗುವಂತ ಸಂಭವ ಆಮೇಲೆ ಇದೆ. ಹಾಗಾದ್ರೆ ಮಿಶ್ರ ಫಲ ಅಂತ ಅನಿಸಿದ್ರು ಜಾಸ್ತಿ ಫಲನೇ ತೋರುತ್ತೆ ಕೇಳಿದಾಗ. ಏನ್ ಮಿಶ್ರ ಫಲ? ಆರೋಗ್ಯ ಸರಿ ಇರಲ್ಲ, ಆದ್ರಿಂದ ಹಣ ಖರ್ಚು ಮಾಡಬೇಕಾಗಿ ಬರುತ್ತೆ. ಸಂಪಾದನೆನೂ ಆಗುತ್ತೆ, ಖರ್ಚು ಇರುತ್ತಲ್ಲ, ಹಾಗಾಗಿ ಸಮಾನ ಆಗ್ಬಿಡುತ್ತೆ. ಅದರಿಂದ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಬೇಕು ಮುಖ್ಯವಾಗಿ. ಎಲ್ಲ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಅಂದ್ರೆ, ಇವ್ರು ಮಾಡ್ಬೇಕಾದ ಕೆಲಸ ಒಂದು ದುರ್ಗಾರಾಧನೆ ವಿಶೇಷವಾಗಿ ಮಾಡ್ಬೇಕು. ದುರ್ಗಾ ಹೋಮ ಇರುತ್ತೆ, ಸಪ್ತಶತಿ ಪಾರಾಯಣ ಇರುತ್ತೆ, ವಿಶೇಷವಾಗಿ ಇದನ್ನೆಲ್ಲ ಅನುಷ್ಠಾನ ಮಾಡ್ಬೇಕು. ಅದರಿಂದ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯ ಪೂಜೆಯನ್ನ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡಿರ್ತಾರೋ ಅದಕ್ಕೆಲ್ಲ ಭಾಗವಹಿಸಿ ವಿಶೇಷವಾಗಿ ದುರ್ಗಾದೇವಿಯ ಪ್ರಸಾದವನ್ನ ಪಡೆದುಕೊಳ್ಳಿ. ಪ್ರತಿನಿತ್ಯ ದುರ್ಗಾದೇವಿಯ ಬಗ್ಗೆ ಯಾವ್ದಾರೊಂದು ಸುಳಾದಿಯನ್ನು, ದೇವರ ನಾಮವನ್ನು ಅಥವಾ ಶ್ಲೋಕವನ್ನು ಹೇಳ್ಕೊಳ್ತಾ ಇರಿ ಪ್ರತಿನಿತ್ಯ. ಇದನ್ನಂತೂ ತಪ್ಪದೆ ಮಾಡಲೇಬೇಕು. ವಿಶೇಷ ದಿನಗಳಲ್ಲಿ ದುರ್ಗಾದೇವಿ ಆರಾಧನೆಯನ್ನ ಮನೆಯಲ್ಲೇ ಮಾಡಬಹುದು, ಮಾಡಿಸಬಹುದು, ಅಥವಾ ಹೊರಗಡೆ ದೇವಸ್ಥಾನಗಳಲ್ಲಿ ಹೋಗಿ ಮಾಡಬಹುದು. ಅಂತೂ ಇದನ್ನ ಅನುಷ್ಠಾನ ಮಾಡಿದ್ರೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಪೂರ್ಣ ಫಲ ದೊರಕುತ್ತೆ. ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹಿಸಲಿ ಅಂತ ಆಶಿಸ್ತಾ ಇದು ಮುಂದಿನ ರಾಶಿಗೆ ಹೋಗೋಣ. ಕಟಕ ರಾಶಿ. ಕಟಕ ರಾಶಿಯವರ ಭವಿಷ್ಯದಲ್ಲಿ ಈ ಸಂವತ್ಸರದಲ್ಲಿ ಗುರುಗ್ರಹ 12, 1 ಮತ್ತೆ 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ತಾನು 9ನೇ ಸ್ಥಾನದಲ್ಲಿ ಪೂರ್ಣ ವರ್ಷ ಸಂಚಾರ ಮಾಡ್ತಾನೆ. ರಾಹುಕೇತುಗಳು 8, 2 ಹಾಗೆ 7, 1 ಈ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾದ್ರೆ ಇದರ ಪ್ರಭಾವ ಏನು ಅಂದಾಗ ಮೊದಲನೇದಾಗಿ ಕೇಳಿದಾಗ ಗಾಬರಿ ಆಗುತ್ತೆ. ಏನಂತ? ಶುಭ ಫಲಕ್ಕಿಂತ ಅಶುಭ ಫಲ ಜಾಸ್ತಿ ನಿಮಗೆ ಈ ವರ್ಷ. ಯಾಕಂದ್ರೆ ವರ್ಷಾರಂಭದಲ್ಲೇ ಸ್ವಲ್ಪ ಕಿರಿಕಿರಿ ಅಂತ ಪ್ರಾರಂಭ ಆಗುತ್ತೆ. ಮತ್ತೆ ಮದುವೆ ಆಗಬೇಕು ಅಂತಿದ್ರೆ ಅದಕ್ಕೆ ಏನೋ ಒಂದು ವಿಘ್ನ ಆಗೋದು, ಅಡೆತಡೆಗಳು ಬರೋದು, ವಾಹನ ಅಪಘಾತ ಆಗೋದು, ಮತ್ತೆ ಈ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಬರೋದು, ದಂಪತಿಗಳಲ್ಲಾಗಬಹುದು, ತಂದೆ ತಾಯಿಗಳು ಮಕ್ಕಳಿಗಾಗಬಹುದು, ಮನಸ್ತಾಪ ಉಂಟಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರ ಇದರಲ್ಲಿ ಹಾನಿ ಆಗಬಹುದು. ಕೆಲವು ಸಲ ದುಡುಕಿನ ನಿರ್ಧಾರ ತಗೊಳ್ತೀರಿ, ಅದರಿಂದ ಸಮಸ್ಯೆ ಆಗಬಹುದು. ಇದರಿಂದ ಏನು ಪ್ರಭಾವ ಆಗುತ್ತೆ? ಇದರಿಂದ ಏನಾಗುತ್ತೆ ಅಂತಂದ್ರೆ ಕೊನೆಗೆ ಮನಸ್ಸು ವೈರಾಗ್ಯ ಭಾವದಲ್ಲಿ ಮೂಡುತ್ತೆ. ಸಾಕು, ಏನು ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತಂತೆ. ಅಷ್ಟೇ ಅಲ್ಲ, ಆರೋಗ್ಯದಲ್ಲೂ ಕೆಲವು ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾದ್ರೆ ಇಡೀ ವರ್ಷನೇ ಹೀಗಾಗ್ಬಿಡುತ್ತಾ ಅಂದ್ರೆ ಇಲ್ಲ. ನವೆಂಬರ್ ಅನಂತರ ಅನುಕೂಲಕರವಾದ ದಿವಸಗಳು ಸ್ವಲ್ಪ ಬರುತ್ತೆ. ಆಗ ಪ್ರಗತಿ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಜಾಸ್ತಿ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುತ್ತೆ. ಆದ್ರೆ ನಿಮ್ಮ ಶತ್ರುಗಳು ಯಾರೇ ಇರ್ಲಿ ಅಂಥವರಿಗೆ ಜಯ. ನೀವು ಸ್ವಲ್ಪ ಅವ್ರ ಮುಂದೆ ಸೋಲೋ ಅಂತ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆಗೇನಾಗತ್ತೆ, ಸ್ವಲ್ಪ ಸಮಯ ಯಾಕೋ ಮನಸ್ಸಿಗೆ ಮಂಕ್ ಕವಿದ ಹಾಗೆ ಆಗಿ ನೀವು ಹಾಗಿರ್ತೀರಿ. ಕಷ್ಟ. ಆದ್ರೆ ಒಂದು ಎಚ್ಚರ ಇರಬೇಕು, ಪರಿಹಾರಗಳು ಖಂಡಿತ ಇದ್ದೇ ಇದೆ. ಶುಭ ಫಲ ಅಂದ ಕೂಡಲೇ ಮುಗ್ದೇ ಹೋಯ್ತು ಈ ವರ್ಷ, ಹಾಳು ಈ ವರ್ಷ ಅಂತ ಅನ್ಕೊಳ್ಬೇಡಿ. ಪರಾಭವ ಸಂವತ್ಸರದಲ್ಲಿ ಪರಾಭವನೇ ನಮಗೆ ಅಂತ ಅನ್ಕೊಳ್ಬೇಡಿ. ಪರಿಹಾರವನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಪ್ರತಿನಿತ್ಯ ಜಾಸ್ತಿ ಜಪ ತಪ ಮಾಡ್ಕೊಳ್ಬೇಕು ಅಂತ ತಾತ್ಪರ್ಯ. ಇನ್ನು ಕೆಲವರಿಗೆ ಈ ಕೆಲಸದ ನಿಮಿತ್ತ ಅಲ್ಲಿ ಇಲ್ಲಿ ಅಲೆದಾಟ ಇದೂ ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಇವರೆಲ್ಲ ಮಾಡಬೇಕಾದ ಪರಿಹಾರ ಏನು ಅಂದ್ರೆ, ಗುರುವಾರ ತಪ್ಪದೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು, ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ತಪ್ಪದೆ ಕೆಲಸವನ್ನ ಇಡೀ ವರ್ಷ ಮಾಡಬೇಕು. ಗುರುವಿನ ಅನುಗ್ರಹ ಆದ್ರೆ
ಏನೇ ಆದ್ರೂ ತೊಂದರೆಗಳು ಅದು ದೂರ ಕೂಡ ಹೋಗ್ತದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಆರಾಧನೆಯನ್ನ ಮಾಡಬೇಕು ತಪ್ಪದೆ. ಪ್ರತಿನಿತ್ಯ ಶ್ರೀ ರಾಘವೇಂದ್ರಾಯ ನಮಃ ಇದನ್ನ 108 ಬಾರಿ ಜಪ ಮಾಡೇ ಮಾಡಿ. ಶ್ರೀಪೂರ್ಣ ಬೋಧ ಸ್ತೋತ್ರ ಬರುತ್ತೆ ಅಂತ ಆದ್ರೆ ವಿಶೇಷವಾಗಿ 3 ಸಲ ಅಂತ ಹೇಳ್ಕೊಳ್ಳೇಬೇಕು ದಿವಸ. ಇಲ್ಲ ಈ ವರ್ಷದಲ್ಲಿ ಕಲ್ತ್ಕೊಳ್ಳಿ, ಅದನ್ನೇನು 1 ತಿಂಗಳಲ್ಲಿ ಕಲ್ತ್ಕೊಳ್ಬಹುದು. ಆ ಸ್ತೋತ್ರವನ್ನ ಕಲ್ತ್ಕೊಂಡು ರಾಯರ ಆರಾಧನೆಯನ್ನ ವಿಶೇಷವಾಗಿ ಮಾಡಿ. ಹಾಗೆ ಮಧ್ಯದಲ್ಲಿ ವಿಶೇಷ ದಿವಸಗಳು ಬಂದಾಗ ಗಣಪತಿ ಹೋಮ, ಆ ಗಣಪತಿ ಹೋಮವನ್ನ ಅನುಷ್ಠಾನ ಮಾಡಿ. ದೇವಸ್ಥಾನದಲ್ಲಾಗ್ಬಹುದು, ನಿಮ್ಮ ಮನೆಗಳಲ್ಲಾಗಬಹುದು, ಗಣಪತಿ ಹೋಮವನ್ನ ಮಾಡಿಸಿ. ಆಗ ಹರಿವಾಯು ಗುರುಗಳು ವಿಶೇಷವಾಗಿ ನಿಮ್ಮನ್ನು ಅನುಗ್ರಹ ಮಾಡ್ತಾರೆ ಅಂತ ಆಶಿಸ್ತಾ, ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಈ ಸಂವತ್ಸರದಲ್ಲಿ ಗುರು 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ವರ್ಷ ಪೂರ್ತಿ ಶನಿ 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹು ಕೇತುಗಳು 7, 1 ಮತ್ತು 6, 12 ಈ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಹಾಗಾದ್ರೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ಅಂದ್ರೆ ಅನೇಕ ಮಿಶ್ರ ಫಲ ಅಂತ ಹೇಳ್ತಾರೆ. ಮಿಶ್ರ ಫಲ, ಪೂರ್ಣ ಫಲ ಇದೆ ಅರ್ಧ. ಅದರಲ್ಲೂ ಪತಿ ಮತ್ತೆ ಪತ್ನಿಯರಿಗೆ ಅನಾವಶ್ಯಕ ವಿರಸ ಇರುತ್ತೆ, ಸಾಮರಸ್ಯ ಇರುತ್ತೆ. ಆದ್ರೆ ಈ ವರ್ಷ ವಿರಸ ಪ್ರಾರಂಭ ಆಗುತ್ತೆ ಸ್ವಲ್ಪ ಸ್ವಲ್ಪ. ಹಾಗಾಗಿ ಎಚ್ಚರ ಇರಲಿ. ಮತ್ತೆ ಕುಟುಂಬದಲ್ಲಿ ತಾಪತ್ರಯ ಜಾಸ್ತಿ ಆಗುತ್ತೆ. ಆದ್ರೆ ಇದೆಲ್ಲ ವರ್ಷಾರಂಭದಲ್ಲಿ ನಿಮ್ಗೆ ಅನಿಸ್ಬೋದು ಈಗ ಚೆನ್ನಾಗಿದೀವಲ್ಲ ಅಂತ ಅನಿಸ್ಬೋದು. ಅಂದ್ರೆ ವರ್ಷಾರಂಭ ಚೆನ್ನಾಗಿರುತ್ತಂತೆ, ಆದ್ರೆ ಆಮೇಲೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ಕೌಟುಂಬಿಕ ಕಲಹ, ಜಗಳ ಆಗತ್ತೆ. ಅದರಿಂದ ಎಚ್ಚರದಿಂದ ಇರಬೇಕು ಮೊದಲನೇದಾಗಿ. ಇನ್ನು ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗುವಂತ ಯೋಗ ಇದೆ ಈ ವರ್ಷದಲ್ಲಿ. ಮತ್ತೆ ಯಾರು ಯುವಕರಿದ್ದಾರೆ ಅವರಿಗೆ ವಿವಾಹ ಭಾಗ್ಯ ಬರ್ಲಿಕ್ಕಿದೆ. ಇನ್ನು ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬಾ ಮಂದಗತಿಯಿಂದ ಸಾಗತ್ತೆ. ಅನ್ಕೊಂಡಿದ್ದು ನಿಧಾನಕ್ಕೆ ಯಾವಾಗ್ಲೂ ಸಿಗತ್ತೆ ಫಲ, ಈಗ ಸಿಗಬೇಕು ಅಂತ ಇಲ್ಲ. ಹಾಗಾಗಿ ಮನಸ್ಸು ಬಹಳ ವೈರಾಗ್ಯದಿಂದ ಇರುತ್ತೆ. ಇನ್ನು ಅಷ್ಟೇ ಅಲ್ಲ, ಆದಾಯ ಆಗ್ಬಹುದು. ನಿಮ್ಗೆ ಅನ್ನಿಸ್ಬೋದು ಈ ವರ್ಷ ಚೆನ್ನಾಗಿ ಆದಾಯ ಆಗ್ತಾ ಇದೆಯಲ್ಲ ಅಂತ. ಆದ್ರೆ ಶನಿಯ ಪ್ರಭಾವ ಇರೋದ್ರಿಂದ ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅಷ್ಟೇ ಖರ್ಚಾಗಿ ಹೊರಟೋಗುತ್ತೆ. ಹಾಗಾಗಿ ಉಳಿಯೋಲ್ಲ, ಅದು ಸಮಸ್ಯೆ ಇದೆ. ಇನ್ನು ವಿದ್ಯಾರ್ಥಿಗಳು ಈ ರಾಶಿಯವರು ತುಂಬಾ ಶ್ರಮ ಪಡ್ಬೇಕಾಗಿ ಬರುತ್ತೆ. ಶ್ರಮ ಪಟ್ರೆ ಫಲ ಸಿಗುತ್ತೆ. ಇನ್ನೊಂದು ಮನಸ್ಸಿಗೆ ವೃಥಾ ತಾಪ. ಯಾಕೆ? ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡು ಖರ್ಚು ಆದಷ್ಟು ಮನಸ್ಸಿಗೆ ತಾಪ ಇದೆಯಲ್ಲ, ಆ ತಾಪ ಈ ವರ್ಷ ಸಿಗುತ್ತೆ. ಆದ್ರಿಂದ ನವೆಂಬರ್ ಆದ್ಮೇಲೂ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ. ಇನ್ನು ಒಂದು ಸಂತೋಷದ ವಿಷಯ ಏನಂದ್ರೆ, ಈ ನವೆಂಬರ್ ನಂತರ 6ನೇ ರಾಹು ಇವನ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ, ಶತ್ರುಗಳು ನಿಮ್ಗೆ ಯಾರ್ಯಾರು ಇದ್ರು ಆ ಎಲ್ಲ ಶತ್ರುಗಳ ದಮನ ಆಗುತ್ತೆ. ಅವ್ರಿಗೇನು ನಿಮ್ಗೆ ತೊಂದರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಮೇಲೆ ಕಂಡು ಬರುತ್ತೆ. ಹಾಗಾಗಿ ಇಂತಹ ಮಿಶ್ರ ಫಲಗಳಿಂದ ಬಚಾವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇವರಿಗೆ ಉಪಾಯ ಇರೋದು ಒಂದೇ. ಏನು ಉಪಾಯ? ಪ್ರತಿನಿತ್ಯ ವಾಯುಸ್ತುತಿಯನ್ನ ಪಾರಾಯಣ ಮಾಡಬೇಕು. ಹಾಗೆ ವಿಶೇಷ ದಿವಸ ಬಂದಾಗ, ಶನಿವಾರ ಅಥವಾ ಇನ್ಯಾವುದಾದ್ರು ವಿಶೇಷ ದಿವಸ ಬಂದಾಗ ವಾಯುಸ್ತುತಿ ಹೋಮವನ್ನ ಅನುಷ್ಠಾನ ಮಾಡಬೇಕು. ಹಾಗಾಗಿ ವಾಯುಸ್ತುತಿ ಪುರಶ್ಚರಣೆ ಮಾಡಿ, ಮತ್ತೆ ಪ್ರತಿನಿತ್ಯ ಹನುಮಂತ ದೇವರಿಗೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿ ಅದನ್ನ ತಗೊಳ್ಳಿ. ಬಹಳ ವಿಶೇಷ. ಅದರಿಂದ ವಾಯುದೇವರ ಅನುಗ್ರಹ ಆದ್ರೆ ಯಾವುದೇ ಗ್ರಹಗಳ ಬಾಧೆ ಇರಲ್ಲ. ಈ ಮಿಶ್ರ ಫಲಗಳಿಂದ ತಪ್ಪಿಸ್ಕೊಳ್ಬಹುದು. ಆದ್ರಿಂದ ಸಿಂಹರಾಶಿಯವರಿಗೆಲ್ಲ ವಿಶೇಷವಾಗಿ ಹರಿವಾಯು ಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುಗ್ರಹ ಈ ಸಂವತ್ಸರದಲ್ಲಿ 10, 11 ಹಾಗೆ 12 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾನೆ. ಶನಿ ವರ್ಷ ಪೂರ್ತಿ 7ನೇ ಸ್ಥಾನದಲ್ಲಿ ಇರ್ತಾನೆ. ರಾಹು ಕೇತುಗಳು 6, 12 ಮತ್ತೆ 5, 11 ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಈ ಸಂವತ್ಸರ ಹೇಗಿರುತ್ತೆ ಎಲ್ಲದರ ಪ್ರಭಾವ ಅಂದಾಗ, ಅನೇಕಾನೇಕ ಜಾಸ್ತಿ ಏನು ಶುಭ ಅಶುಭ 2 ಫಲ. ತುಂಬಾ ಒಳ್ಳೆ ಫಲ ಸಿಗುತ್ತೆ, ಹಾಗೆ ಕೆಟ್ಟದ್ದು ಹಾಗೆ ಇರುತ್ತೆ. ಇದೇನಿದು? ವರ್ಷಾರಂಭ ಹೇಗಿರುತ್ತೆ ನೋಡೋಣ. ವರ್ಷಾರಂಭ ಅಷ್ಟೊಂದು ಉತ್ಸಾಹ ಅಂತ ಇರಲ್ವಂತೆ. ಆದ್ರೆ ಜೂನ್ ಆದ್ಮೇಲೆ ಒಳ್ಳೊಳ್ಳೆ ದಿವಸಗಳು ಪ್ರಾರಂಭ ಆಗ್ಲಿಕ್ಕೆ ಶುರು. ಕೆಲವರು ಪ್ರಯತ್ನ ಪಟ್ರೆ ವಿವಾಹ ಭಾಗ್ಯನೂ ಬೇಗ ಸಿಗುತ್ತೆ. ಇನ್ನು ಯುವಕರಿಗೆ ಪ್ರಯತ್ನ ಪಟ್ರೆ ಖಂಡಿತ ಕೆಲಸ ಇದೆ, ಅದರಿಂದ ಉದ್ಯೋಗ ಪ್ರಾಪ್ತಿ ಲಾಭವೂ ಇದೆ. ಇನ್ನು
ಗಂಡ ಹೆಂಡತಿಯರಲ್ಲಿ ಅನಾವಶ್ಯಕ ಕಲಹಕ್ಕೆ ಕಾರಣ ಇದೆ. ಅದರಿಂದ ಎಚ್ಚರದಿಂದ ಇದೆ. ಇನ್ನು ನವೆಂಬರ್ ಆದ್ಮೇಲೆ ಮಕ್ಕಳ ವಿಷಯದಲ್ಲಿ ಕಿರಿಕಿರಿ ಅನುಭವಿಸ್ತೀರಿ. ಸ್ವಲ್ಪ ಸಮಯ ಹೇಗಾಗುತ್ತೆ ಅಂದ್ರೆ ಏನೋ ಒಂಥರ ಮಂಕು ಕವದ ಹಾಗೆ ಇರ್ತೀರಿ, ಮನೇಲಿ ಸುಮ್ಮನೆ ಕೂತಿರ್ತೀರಿ, ಮಾತಾಡೋಲ್ಲ ಜಾಸ್ತಿ, ಹೀಗೂ ಇರುತ್ತೆ. ಇನ್ನು ಟ್ರಾನ್ಸ್ಫರ್ ಆಗುವಂತ ಸಂಭವ ಇದೆ ಕೆಲಸದಲ್ಲಿರೋರ್ಗೆ. ಇನ್ನು ರಾಜಕೀಯ ಜನರಿಗೆ ತುಂಬಾ ಒತ್ತಡ ಜಾಸ್ತಿ ಈ ವರ್ಷ. ಹಾಗೆ ವ್ಯಾಪಾರ ವ್ಯವಹಾರ ಈ ವರ್ಗದಲ್ಲಿರೋರ್ಗೆಲ್ಲ ತುಂಬಾ ಪ್ರಯತ್ನ ಪಟ್ಟರು ಲಾಭ ಅಷ್ಟೊಂದು ಆಗಲ್ಲ, ಯಾಕೋ ಇಳಿಮುಖವಾಗಿ ಕೆಳಕ್ ಹೋಗ್ತಾ ಇರುತ್ತೆ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲೂ ಸ್ವಲ್ಪ ಜಯ ಸಿಗುತ್ತೆ. ವಿದ್ಯಾರ್ಥಿಗಳಿಗೂ ನಿರೀಕ್ಷಿತ ಫಲ ಸಿಗಲಿಕ್ಕೆ ಅವಕಾಶ ಕಡಿಮೆ, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಆದ್ರಿಂದ ಇದೆಲ್ಲದರಿಂದ ಮುಕ್ತಿಯನ್ನ ಪಡಿಬೇಕು ಅಂತಾದ್ರೆ ನೀವು ಮಾಡಬೇಕಾದ 2 ಕೆಲಸ ಪ್ರತಿನಿತ್ಯ ಏನು. ಒಂದು, ದುರ್ಗಾದೇವಿಯ ಮಂತ್ರವನ್ನ ಹೇಳ್ಕೊಳ್ಬೇಕು. ಕಷ್ಟ ಏನಿಲ್ಲ. ದುರ್ಗಾದೇವಿಯ ಮಂತ್ರ ಅಂದ್ರೆ ದುರ್ಗಾಯೈ ನಮಃ ಅಂತ ಇಷ್ಟನ್ನೇ 108 ಸಲ ಹೇಳ್ಕೊಳ್ಳಿ, ಒಂದ್ಸಲಿ ಅಲ್ಲ, ಪ್ರತಿನಿತ್ಯ. ಇಲ್ಲ ವೇದ ಮಂತ್ರ ಬರೋರು ಜಾತವೇದಸೆ ಸುನವಾಮ ಸುಮಂ ಅಂತ ಒಂದು ಮಂತ್ರ ಇದೆ. ಈ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಅದೇ ಮಂತ್ರವನ್ನ 108 ಸಲ ಹೇಳ್ಕೊಳ್ಳಿ, ವಿಶೇಷ. ಅಥವಾ ಪ್ರತಿ ಶನಿವಾರ ಪ್ರಾಣದೇವರ ದರ್ಶನ ಪಡಿಬೇಕು. ಆದ್ರಿಂದ ಹನುಮಂತನ ದರ್ಶನಕ್ಕೆ ಶನಿವಾರ ಫಿಕ್ಸ್ ಮಾಡ್ಕೊಂಡ್ಬಿಡಿ, ಹೋಗ್ತಾ ಇರ್ಬೇಕು ಪ್ರತಿ ಶನಿವಾರ. ಈ ರೀತಿ ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದಾಗತ್ತೆ. ಇನ್ನು ಪ್ರಾಣದೇವರ ಸ್ತೋತ್ರಗಳು ಇರುತ್ತೆ. ಪ್ರಾಣಾಯ ನಮಃ ಅಂತ ಯಾವಾಗ್ಲೂ ಹೇಳ್ಕೊಳ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ಹಾಗೆ ಹೇಳ್ತಾ ಇರಿ, ಊಟ ಕೂತಾಗ ಹೇಳ್ಕೊಳ್ತಾ ಇರಿ, ಮನಸ್ಸಿನಲ್ಲಿ ಸದಾ ಚಿಂತಿಸಿ. ಯಾವಾಗ ಸಾಧ್ಯನೋ ಟೆನ್ಷನ್ ಬಂದಾಗೆಲ್ಲ ಜಾಸ್ತಿ ಜಪ ಮಾಡಿ. ಇಷ್ಟೆಲ್ಲ ಮಾಡಿದಾಗ ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗ್ಲಿ ಅಂತ ಆಶಿಸ್ತಾ ಮುಂದಿನ ರಾಶಿಗೆ ಹೋಗೋಣ. ತುಲಾರಾಶಿ. ತುಲಾರಾಶಿಯಲ್ಲಿ ಈ ಸಲ ವರ್ಷ ಗುರುಗ್ರಹ 9, 10, 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಶನಿ ವರ್ಷ ಪೂರ್ತಿ 6ನೇ ಸ್ಥಾನದಲ್ಲಿ, ರಾಹುಕೇತುಗಳು 5, 11, 4, 10 ಈ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾರೆ. ಆದ್ರಿಂದ ಈ ವರ್ಷ ನಿಮಗೆ ವಸ್ತುತಃ ಕಳೆದ ವರ್ಷ ಸ್ವಲ್ಪ ದುಃಖ ಅನುಭವಿಸಿದ್ರು ಏನೋ, ಆದ್ರೆ ಈ ವರ್ಷ ಮಾತ್ರ ನಿಮಗೆ ತುಂಬಾ ಅದೃಷ್ಟಕರವಾದ ವರ್ಷ, ಬಹಳ ಅದೃಷ್ಟ ನಿಮಗೆ. ಆದ್ರಿಂದ ತಪ್ಪದೆ ಎಲ್ಲ ಕೆಲಸಗಳಲ್ಲಿ ಮುನ್ನುಗ್ತಾ ಹೋಗಿ, ಒಳ್ಳೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಭಾಗ್ಯದಲ್ಲಂತೂ ವಿಶೇಷವಾದ ಉನ್ನತಿಯನ್ನ ಕಾಣ್ತೀರಿ. ಗುರು ಶನಿ ಕೇತು 3ರ ಬಲನೂ ಇದೆ ನಿಮಗೆ. ಹಾಗಾಗಿ ಎಲ್ಲಾ ಕಾರ್ಯ ಅನ್ಕೊಂಡಿದ್ದು ಸುಗಮವಾಗಿ ಆಗ್ತಾ ಹೋಗುತ್ತೆ. ಹೊಸ ಆಸ್ತಿಯನ್ನ ಖರೀದಿ ಮಾಡ್ತೀರಿ, ಹೊಸ ವಾಹನಗಳನ್ನ ತಗೊಳ್ತೀರಿ, ಒಳ್ಳೆ ಉದ್ಯೋಗ ಸಿಗುತ್ತೆ. ಹಾಗೆ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯ ಆಗುತ್ತೆ. ಪತಿ ಪತ್ನಿಯರಲ್ಲಿ ಉತ್ತಮವಾದ ಹೊಂದಾವಣಿಕೆ ಇರುತ್ತೆ. ರಾಜಕೀಯ ಜನರು ಜಾಸ್ತಿ ಕಷ್ಟ ಪಡ್ಬೇಕಾಗಿಲ್ಲ, ಸ್ವಲ್ಪ ಶ್ರಮ ಪಟ್ಟರು ಯಶಸ್ಸು ಸಿಗುತ್ತೆ. ಹೊಸ ವ್ಯವಹಾರ ವ್ಯಾಪಾರಗಳಿಗೆ ಕೈ ಹಾಕ್ಬೋದು. ಆದ್ರೆ ಇಡೀ ವರ್ಷ ದೇವರು ಹಿಂಗೆ ಮಾಡ್ಬಿಡ್ತಾನ, ಒಂದೇನೋ ಒಂದು ಪರೀಕ್ಷೆ ಇಡ್ತಾನೆ. ಅದರಿಂದ ದೇವರ ಆರಾಧನೆ ಮಾಡ್ಲೇಬೇಕು. ಯಾಕೆ, ಏನ್ ತೊಂದರೆ ಆಗುತ್ತೆ ಅಂದ್ರೆ ಪಂಚಮರಾಹುವಿನ ಪ್ರಭಾವ. ಈ ಪ್ರಭಾವದಿಂದಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಿರುತ್ತೆ. ಏನೋ ಎಲ್ಲಾ ಸಿಕ್ಕಿದ್ರು ಮಕ್ಕಳು ಚೆನ್ನಾಗಿರ್ಬೇಕಲ್ಲ, ಏನೋ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇದೆ. ಇನ್ನು ನವೆಂಬರ್ ಆದ್ಮೇಲೆ ತಂದೆ ಅಥವಾ ತಾಯಿಯ ಆರೋಗ್ಯದಲ್ಲಿ ತೊಂದರೆ ಕಂಡು ಬರುತ್ತೆ. ನೀವು ಚೆನ್ನಾಗಿರ್ತೀವಿ, ಅದರಿಂದ ಏನೋ ಒಂದು ಸಮಸ್ಯೆ ಸ್ವಲ್ಪ ದೇವರಿಟ್ಟಿರ್ತಾರೆ. ಇನ್ನು ನಿಮಗೆ ವಿಶೇಷವಾದ ಪ್ರಗತಿ ಆಗಬೇಕು ಅಂದ್ರೆ ಗುರು ಶನಿಗಳ ಅನುಗ್ರಹ ಅಂತೂ ಈ ವರ್ಷದಲ್ಲಿದೆ. ಹಾಗಾಗಿ ಹಾಗೆ ಆಗುತ್ತೆ. ಅದನ್ನ ನೀವು ಸ್ವಲ್ಪ ಈ ವಿಘ್ನಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿಘ್ನೇಶನ ಆರಾಧನೆಯನ್ನ ವಿಶೇಷವಾಗಿ ಮಾಡ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಅಂತ ಹೇಳಿ ಶ್ಲೋಕ ಏನಿದೆ, ಶ್ಲೋಕವನ್ನ ವಿಶೇಷವಾಗಿ ಪ್ರತಿನಿತ್ಯ ಒಂದು 10 ಬಾರಿ ಆದ್ರೂ ಹೇಳ್ಕೊಳ್ಳೇಬೇಕು. 108 ಸಲ ಬಹಳ ವಿಶೇಷ. 10 ಬಾರಿ ಆದ್ರೂ ಹೇಳ್ಕೊಂಡು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಮುಂದುವರಿಕೆಯನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಆಶಿಸ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಗುರುಗ್ರಹ 9, 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 5ನೇ ಸ್ಥಾನದಲ್ಲಿ ಇರ್ತಾನೆ. ರಾಹುಕೇತುಗಳು 4, 10 ಹಾಗೆ 3, 9 ಈ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಅನೇಕ ಮಿಶ್ರ ಫಲಗಳನ್ನ ಹೇಳ್ತಾರೆ. ವರ್ಷಾರಂಭ ವಸ್ತುತಃ ಉತ್ಸಾಹ ಇರಲ್ಲ ಅಷ್ಟೊಂದು.
ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಕಾಣುತ್ತೆ. ಕೆಲವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಕಾಣುತ್ತೆ. ಇನ್ನು ಪಂಚಮ ಶನಿಯಿಂದ ನಿಮಗೆ ಮಾನಸಿಕ ಕಿರಿಕಿರಿಯೂ ಕೂಡ ಜಾಸ್ತಿ ಆಗುತ್ತೆ. ಕೆಲಸಗಳಲ್ಲಿ ಬಹಳ ಅಡೆತಡೆಗಳು ಎಲ್ಲ ಇರ್ತವೆ. ಜುಲೈ ಆದ್ಮೇಲೆ ಕೆಲವರಿಗೆ ಒಳ್ಳೇದಾಗತ್ತೆ, ಆದ್ರೆ ಯಾವ ವಿಷಯದಲ್ಲಿ? ಮದುವೆ ಆಗೋ ವಿಷಯದಲ್ಲಿ ವಿವಾಹ ಯೋಗ ಕೂಡ ಬರುತ್ತೆ. ಇನ್ನು ಉದ್ಯೋಗ, ಕೆಲಸ ನಮಗೆ ಸಿಗಬೇಕು ಅಂತ ತುಂಬಾ ಕಷ್ಟಪಡ್ತಾ ಇರ್ತೀರಿ, ಶ್ರಮ ಪಡಿ, ಈ ಸಲ ಖಂಡಿತ ಸಿಗತ್ತೆ. ಆದ್ರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ. ಒಂದು ಭಾಗ್ಯ ಏನು ಅಂದ್ರೆ ತೀರ್ಥಯಾತ್ರೆಗೆ ಹೋಗುವಂತ ಭಾಗ್ಯ ಇರುತ್ತೆ. ಅದರಿಂದ ತೀರ್ಥಯಾತ್ರೆ ಕಷ್ಟ, ಹಾಗಾಗಿ ತೀರ್ಥಯಾತ್ರೆ ಅಂತಲ್ಲ, ಸಹಜವಾಗಿ ಯಾರಾದ್ರು ಬನ್ನಿ ಹೋಗೋಣ ಅಂತ ಕರೀತಾರೆ. ಈ ತರ ತೀರ್ಥಯಾತ್ರೆಗೆ ಒಂದು ಭಾಗ್ಯ ಇದೆ. ಇನ್ನು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಪ್ರಯತ್ನ ಜಾಸ್ತಿ, ಫಲ ಕಡಿಮೆ. ಇನ್ನು ಪತಿ ಪತ್ನಿಯರಲ್ಲೂ ಅನಾವಶ್ಯಕವಾಗಿ ಕಲಹ ಇರುತ್ತೆ. ಏನಂದ್ರೆ ಒಂದು ಸಮಾಧಾನ ಪಡ್ಕೊಳ್ಬಹುದಾದ ಅಂಶ ಏನು ಅಂದ್ರೆ ಯಾವಾಗ ಗುರುವಿನ ಸಂಚಾರ ಇರುತ್ತೋ, ಆದ್ರೆ ಗುರುಬಲ ಯಾವಾಗಿರುತ್ತೋ ಆಗ ನಿಮಗೆ ಸ್ವಲ್ಪ ಸಮಾಧಾನಕರವಾಗಿ ಇರ್ತೀರಿ. ಘಟನೆಗಳು ಕೂಡ ಏನೇ ಒಂದು ಸುತ್ತಲೂ ಮುತ್ತಲು ವಾತಾವರಣದಲ್ಲಿ ಅನುಕೂಲಕರವಾಗಿ ನಿಮಗೆ ಆಗುತ್ತೆ. ಆದ್ರೆ ರಾಜಕೀಯ ಜನರಿಗೆ ಏನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತ ಯಶಸ್ಸು ಸಿಗಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದಿರಿ. ಈ ರೀತಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನೀವು ಈ ಸಲ ಏನ್ ಮಾಡ್ಬೇಕು? ಶ್ರಮ ಜಾಸ್ತಿ ಪಡಬೇಕು. ಲಾಭ ಕಡಿಮೆ, ಅದು ಫಿಕ್ಸ್, ಆದ್ರೆ ಶ್ರಮ ಜಾಸ್ತಿ ಅಂತೂ ಪಡಿ, ಇಲ್ಲ ಇರೋ ಲಾಭನೂ ಹೊರಟೋಗ್ಬಿಡುತ್ತೆ. ಹಾಗಾಗಿ ಶ್ರಮವನ್ನ ಜಾಸ್ತಿ ಪಡಿ. ಇಷ್ಟೆಲ್ಲ ಇದ್ದಾಗ ನಾವು ಹೇಗೆ ಬಚಾವಾಗ್ಬೋದು? ಖಂಡಿತ ಆಗುತ್ತೆ. ಅದಕ್ಕೊಂದು ಪರಿಹಾರ ಇದೆ. ಏನು? ಪ್ರತಿನಿತ್ಯ ಹರಿವಾಯುಸ್ತುತಿಯ ಪಾರಾಯಣವನ್ನ ಮಾಡಬೇಕು. ಅಂದ್ರೆ ವಾಯುದೇವರ ಅನುಗ್ರಹ ವಿಶೇಷವಾಗಿ ಆಗ್ಬೇಕು. ಅದರಿಂದ ಹೋಮಾನ ಹೋಮ ಮಾಡಿಸೋದು, ಹಾಗೆ ವಾಯುನಂದನಾಯ ನಮಃ ಅಂತ ಏನಿ ಮಂತ್ರ ಇದೆ, ವಿಶೇಷವಾಗಿ ಪಾರಾಯಣವನ್ನ ಮಾಡಿ. ಪಾರಾಯಣ ಅಂದ್ರೆ ಮತ್ತೆ ಮತ್ತೆ ಇದನ್ನ ಹೇಳ್ಕೊಳ್ತಾ ಇರಿ, ವಾಯುನಂದನಾಯ ನಮಃ ಅಂತ. ಹನುಮಂತನ ಅನುಗ್ರಹ, ವಾಯುದೇವರ ಅನುಗ್ರಹ ಆದ್ರೆ ಖಂಡಿತವಾಗಿ ದಾಟ್ತೀರಿ ಕಷ್ಟಗಳನ್ನ. ಅಂದ್ರೆ ಪ್ರತಿನಿತ್ಯ ಮಾಡ್ಲೇಬೇಕು, ತಪ್ಪದೆ 108 ಸಲ ಮಾಡ್ಲೇಬೇಕು. ಇಲ್ಲಾಂದ್ರೆ ಇದೆಲ್ಲ ಕಷ್ಟಗಳಿಂದ ದಾಟೋದು ಬಹಳ ಕಷ್ಟ. ಹಾಗಾಗಿ ತಪ್ಪದೆ ಮಾಡಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಆಶಿಸ್ತಾ, ಮುಂದಿನ ರಾಶಿ ಧನು ರಾಶಿ. ಇವರಿಗೆ ಈ ಸಂವತ್ಸರದಲ್ಲಿ 7, 8, 9ನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಇರುತ್ತೆ. ವರ್ಷ ಪೂರ್ತಿ ಶನಿಗ್ರಹ 4ನೇ ಸ್ಥಾನದಲ್ಲಿ, ರಾಹುಕೇತುಗಳು 3, 9, 2, 8 ಅಂತ ಈ ಕ್ರಮವಾಗಿ ಈ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಅನೇಕ ಶುಭ ಫಲ ಇರುತ್ತೆ. ವರ್ಷದ ಪ್ರಾರಂಭ ಆದಾಗ ಉತ್ಸಾಹ ಇರುತ್ತೆ, ಸ್ವಲ್ಪ ಅನುಕೂಲನೂ ಕೂಡ ಆಗತ್ತೆ. ಕೆಲವರಿಗೆ ಪ್ರಯತ್ನ ಪಟ್ರೆ ಜಾಸ್ತಿ ಕಂಕಣ ಭಾಗ್ಯನೂ ದೊರೆಯುತ್ತೆ. ಆದ್ರೆ ವಾಹನದಿಂದ ಅಪಘಾತ ಇದೆ, ಹುಷಾರಾಗಿದೆ. ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆ ಆಗತ್ತೆ, ಸ್ವಲ್ಪ ದುಡುಕ್ತೀರಿ. ಯಾರು ಹೇಳಿದ್ರೆ ಮಾಡ್ಬಿಡಿ ಕೆಲಸನ, ಇಲ್ಲ ಆಮೇಲೆ ಮಾಡ್ತೀರಿ, ಉದಾಸೀನತೆ ತೋರಿಸೋದು ಕಷ್ಟ. ಅದರಿಂದ ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ಇರಿ. ಆದ್ರೆ ಗಂಡ ಹೆಂಡತಿಯಲ್ಲಿ ಜಗಳ ಏನಿಲ್ಲ, ಸಾಮರಸ್ಯ ಇರುತ್ತೆ. ಆದ್ರೆ ಹಿರಿಯರ ಆರೋಗ್ಯದಲ್ಲಿ ಏರುಪೇರಾಗೋದ್ರಿಂದ ಅವ್ರಿಗೋಸ್ಕರ ನೀವು ಜಾಸ್ತಿ ಹಣವನ್ನ ಖರ್ಚು ಮಾಡಬೇಕಾಗಿ ಬರುತ್ತೆ. ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಜಗಳ ಆಗೋ ಸಂಭವ ಇದೆ. ಅದರಿಂದ ಎಚ್ಚರದಿಂದ ಇರಿ. ಯಾಕೆಂದ್ರೆ ಆಸ್ತಿ ವಿಷಯವಾಗಿ ಜಗಳ ಆಗೋ ಸಂಭವ ಇದೆ. ನನಗ್ ಬೇಕು ಅಂತ ಕಿತ್ತಾಟ ಆಗಿ ದೂರ ಆಗುವಂತ ಸಂಭವ ಇದೆ, ಬಂಧುಗಳ ಜೊತೆಗೂ ಕೂಡ. ಅದನ್ನ ಸಾಹಸದ ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಸುತ್ತಲೂ ಮುತ್ತಲೂ ಇರೋರ ಜೊತೆ. ಇನ್ನು ರಾಜಕಾರಣಿಗಳಿಗೆ ಅಲ್ಪ ನೆಮ್ಮದಿ ದೊರೆಯುತ್ತೆ, ಅವರು ಸ್ವಲ್ಪ ಕಷ್ಟಪಡಬೇಕಾಗಿ ಬರುತ್ತೆ. ಆದ್ರೆ ಭಾಗ್ಯದಲ್ಲಿ ಚೆನ್ನಾಗಿರೋದ್ರಿಂದ ಉನ್ನತಿಯನ್ನ ಆಗಾಗ ಕಾಣ್ತೀರಿ. ಕೋರ್ಟ್ಗೋಸ್ಕರ ವಿಶೇಷವಾಗಿ ಅಲ್ಲಿ ಅಲದು ಖರ್ಚು ಮಾಡುವಂತ ಯೋಗ ಇದೆ. ಸರಿ, ಇದಕ್ಕೆಲ್ಲ ಏನ್ ಪರಿಹಾರ? 2 ಪರಿಹಾರ ಇದೆ. ಒಂದು, ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಪ್ರತಿನಿತ್ಯ ಶ್ರೀ ರಾಘವೇಂದ್ರಾಯ ನಮಃ ಹೇಳ್ಕೊಳ್ಳಿ. ಇಲ್ಲ ಗಣೇಶನ ಸ್ತೋತ್ರವನ್ನ ವಿಶೇಷವಾಗಿ ಹೇಳ್ಕೊಳ್ಳಿ. ವಸ್ತುತಃ ಅದು ಇದು ಅಂತಿಲ್ಲ, ಗಣೇಶನ ಹತ್ರನೂ ಹೋಗ್ಬೇಕು, ರಾಯರ ಹತ್ರನೂ ಹೋಗ್ಬೇಕು. ಇಬ್ಬರೂ ಕೂಡ ಜೀವನದಲ್ಲಿ ಬರೋ ಎಲ್ಲ ವಿಘ್ನಗಳಿಗೆ ಪರಿಹಾರವನ್ನು ಉಂಟು ಮಾಡ್ತಾರೆ. ಅದರಿಂದ ನಿಮಗೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುಗ್ರಹ 6, 7, 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹು ಕೇತುಗಳು 2, 8, 1, 7 ಈ ಸ್ಥಾನಗಳಲ್ಲಿ ಕ್ರಮವಾಗಿ ಸಂಚಾರ ಮಾಡ್ತಾರೆ.
ನಿಮಗೆ ಈ ವರ್ಷ ಅನೇಕ ಮಿಶ್ರ ಫಲ ಇರುತ್ತೆ. ವರ್ಷಾರಂಭ ಸ್ವಲ್ಪ ಸವಾಲುಗಳೇ ಇರುತ್ತೆ, ಆದ್ರೆ ಸಾಹಸದ ಕೆಲಸ ಇರುತ್ತಲ್ಲ ಅದ್ರಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗತ್ತೆ. ನಿಮ್ಮ ಸಹೋದರನೊಂದಿಗೆ ಉತ್ತಮವಾದ ಬಾಂಧವ್ಯ ಇರುತ್ತೆ. ಗುರು ಮತ್ತೆ ರಾಹು ಪ್ರಭಾವ ಇರೋದ್ರಿಂದ ಭಿನ್ನಾಭಿಪ್ರಾಯ ಬರ್ಬೋದು ಗಂಡ ಹೆಂಡತಿಯರಲ್ಲಿ, ಕೌಟುಂಬಿಕ ಕಲಹ ಉಂಟಾಗಬಹುದು, ಕೆಲವರಿಗೆ ವಾಹನದ ಅಪಘಾತ ಸಂಭವನೂ ಇದೆ. ಹಾಗಾಗಿ ಎಚ್ಚರದಿಂದ ಇರಿ. ಅಧಿಕ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಗೆ ಆಗಲ್ಲ. ನೌಕರ ವರ್ಗದವ್ರಿಗೆ ಇದೆ, ಆದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಮೇಲಧಿಕಾರಿಗಳು, ಅದೆಲ್ಲ ಅನುಭವಿಸ್ತೀರಿ. ಇನ್ನು ಜೂನ್ ನಿಂದ ಅಕ್ಟೋಬರ್ ಒಳಗಡೆ ವಿವಾಹ ಯೋಗ ಇದೆ, ಅದಕ್ಕೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡ್ಬೇಕು. ಇನ್ನು ನವೆಂಬರ್ ಆದ್ಮೇಲೆ ಪತಿ ಪತ್ನಿಯರಲ್ಲಿ ಅನಾವಶ್ಯಕವಾಗಿ ಕಲಹ ಪ್ರಾರಂಭ ಆಗುತ್ತೆ, ಮತ್ತೆ ಜಾಸ್ತಿ ಖರ್ಚು ಮಾಡುವಂತಹ ಯೋಗ ಇದೆ. ಕೋರ್ಟು ಕಚೇರಿಯಿಂದ ದೂರ ಇರಿ, ಈ ವರ್ಷ ಹೋಗ್ಬೇಡಿ ಜಾಸ್ತಿ. ಆದ್ರಿಂದ ಇದನ್ನೆಲ್ಲವನ್ನು ನೋಡಿದಾಗ ಏನ್ ಪರಿಹಾರ ಇದಕ್ಕೆ? ಪ್ರತಿನಿತ್ಯ ಮಾಡ್ಲೇಬೇಕಿದೆ. ಏನು? ರಾಘವೇಂದ್ರ ಸ್ತೋತ್ರವನ್ನ ಪಾರಾಯಣ ಮಾಡಿ. ಪೂಜ್ಯಾಯ ರಾಘವೇಂದ್ರ 108 ಸರಿ ಹೇಳಿ, 1008 ಸರಿ ಶ್ರೀರಾಘವೇಂದ್ರ ನಮ ಹೇಳಿ. ಇಲ್ಲ ಪ್ರತಿನಿತ್ಯ ತಪ್ಪದೆ ಇಡೀ ಶ್ರೀ ಪೂರ್ಣಬೋಧ ಸ್ತೋತ್ರ ಹೇಳ್ಕೊಳ್ಳಿ. ಮತ್ತೆ ಆಗಾಗ ಗುರುವಾರ ಹೋಗಿ ದರ್ಶನವನ್ನ ಮಾಡಿ ತಪ್ಪದೆ. ಅಲ್ಲೇನಾದ್ರು ಗುರುರಾಯರಿಗೆ ಸೇವೆಯನ್ನ ಬರೆಸ್ಬೇಕು ಅಂತ ಖಂಡಿತವಾಗಿ ಸೇವೆಯನ್ನ ಬರೆಸಿ, ಪ್ರಸಾದವನ್ನ ಇಸ್ಕೊಳ್ಳಿ. ಮಂತ್ರಾಕ್ಷತೆಯನ್ನ ಯಾವಾಗ್ಲೂ ತಲೆ ಮೇಲೆ ಹಾಕೊಳ್ಳಿ ದಿನ. ಆದ್ರೆ ಹಾಕೊಂಡ ಮಂತ್ರಾಕ್ಷತೆ ಕೆಳಗೆ ಬೀಳ್ಬಾರ್ದು, ಆ ತರ ಹಾಕೊಳ್ಳಿ. 2 ಕಾಳಾದ್ರೂ ಸರಿ, ಆದ್ರೆ ಭಕ್ತಿ ಶ್ರದ್ಧೆಯಿಂದ ಹಾಕೊಳ್ಳಿ. ಖಂಡಿತ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಸಂದರ್ಭದಲ್ಲಿ ಆಶಿಸ್ತಾ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಈ ವರ್ಷದಲ್ಲಿ 5, 6 ಮತ್ತೆ 7ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ರಾಹು ಕೇತು 1, 7, 12, 6 ಈ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರವನ್ನ ಮಾಡ್ತಾರೆ. ಈ ವರ್ಷ ನಿಮಗೆ ಒಂದು ಸಂತೋಷದ ವಿಷಯ ಏನು ಅಂದ್ರೆ, ಗುರುಬಲ ಇರೋದ್ರಿಂದ ಕೊನೆಯ ಪಾದದ 7.5 ಏನಿದೆ ಅದರ ಅನಿಷ್ಟ ಕಡಿಮೆ ಆಗುತ್ತೆ. 7.5 ಇದ್ರೆ ಹೆದರ್ತಾ ಇದ್ರಿ ಇಷ್ಟು ದಿವಸ, ಈಗ ಕಡಿಮೆ ಆಗ್ತಾ ಹೋಗುತ್ತೆ. ಉತ್ತಮ ಫಲ ನಿಮಗೆ ಅನೇಕ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ. ಯುವಕರಿಗೆ ಕಂಕಣ ಭಾಗ್ಯ ಇದೆ. ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆ ಪ್ರಯತ್ನ ಪಡಿ, ಒಳ್ಳೇದಾಗತ್ತೆ. ಆದ್ರೆ ಶನಿ ರಾಹು ಕೇತು ಇದ್ದಾಗ ಸ್ವಲ್ಪ ಕುಟುಂಬದಲ್ಲಿ ಜಾಸ್ತಿ ಜಗಳ, ಪತಿ ಪತ್ನಿಯರಲ್ಲೂ ಅನಾವಶ್ಯಕ ವಿರಸ. ಇನ್ನೊಂದು ಆಶ್ಚರ್ಯ, ವಾಮಾಚಾರದ ಪ್ರಭಾವ ಇರುತ್ತೆ. ಹುಷಾರ್. ಆದ್ರಿಂದ ಏನೇನೋ ತುಳ್ಕೊಂಡು ಹೋಗ್ಬೇಡಿ, ಎಲ್ಲೆಲ್ಲೋ ಹೋಗಬೇಡಿ, ಯಾವ್ದ್ಯಾವ್ದೋ ಗೊತ್ತಿಲ್ಲದಿರೋ ಅಪರಿಚಿತ ಸ್ಥಳಕ್ಕೆ. ಈಗ ಅಮಾವಾಸ್ಯೆ ಹುಣ್ಣಿಮೆ ಈ ತರದ್ದೆಲ್ಲ ಇದ್ದಾಗ ಮನೇಲಿ ಹೇಳ್ತಾರೆ ಹಿರಿಯರು ಪ್ರಯಾಣ ಮಾಡಬೇಡಿ ಅಂತ, ಅದು ಹೊರಟು ಬಿಡೋದು. ಈ ತರ ಮಾತುಗಳನ್ನ ಕೇಳ್ದೇನೆ ನಾವೇ ದುಡುಕ್ ನಿರ್ಧಾರ ತಗೊಂಡು ಮಾಡ್ಬಿಡ್ತೀವಿ ಅಂತ ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ನಿಮಗೆ ತಾಯಿಯ ಆರೋಗ್ಯದ ಕಡೆ ಗಮನ ಇರಬೇಕು. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಆಗ್ಲಿಕ್ಕೆ ಸಂಭವ ಇದೆ. ಮತ್ತೆ ನೀವು ವಾಹನ ಓಡಿಸೋರಾಗಿದ್ರೆ ಎಚ್ಚರದಿಂದ ಓಡಿಸಿ. ಆದ್ರೆ ವ್ಯಾಪಾರ ವ್ಯವಹಾರ ಮಾಡೋರ್ಗೆ ತೊಂದರೆ ಇಲ್ಲ, ಅವರಿಗೆ ಲಾಭ ದೊರೆಯುತ್ತೆ. ಒಳ್ಳೊಳ್ಳೆ ವೈಭವದ ವಸ್ತುಗಳನ್ನ ತಗೊಳ್ತೀರಿ, ಖರ್ಚಾಗತ್ತೆ, ಅಯ್ಯೋ ದುಡ್ಡು ಕಡಿಮೆ ಅಂತ ಅನ್ನಿಸ್ಬಹುದು. ಆದ್ರೆ ಗುರುಬಲ ಇದೆ, ಅದರಿಂದ ನಿಮಗೆ ನಿವಾರಣೆ ಆಗತ್ತೆ ಕಷ್ಟಗಳು. ಆದ್ರೆ ಒಟ್ಟಾರೆ ನೋಡಿದಾಗ ನಿಮಗೆ ಮಿಶ್ರ ಫಲ ಈ ವರ್ಷದಲ್ಲಿದೆ. ಮಿಶ್ರ ಫಲವನ್ನ ಸರಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಇಬ್ಬರು ಅನುಗ್ರಹಿಸಬೇಕು. ಒಂದು ದುರ್ಗಾದೇವಿ, ಮತ್ತೊಂದು ಹನುಮಂತ ದೇವಿ. ಅದರಿಂದ ವಿಶೇಷವಾಗಿ ದುರ್ಗಾದೇವಿ ಆರಾಧನೆ, ಹನುಮಂತ ದೇವರ ಆರಾಧನೆ. ನಿಮಗೆ ಬರುವ ದುರ್ಗಾದೇವಿಯ ಸ್ತೋತ್ರ, ದುರ್ಗಾ ಸುಳಾದಿ, ಹನುಮಂತರ ಸ್ತೋತ್ರ, ಹನುಮಂತನ ಆರಾಧನೆ. ಆಯಾಯ ವಾರ ಬಂದಾಗ ಹೋಮ ಆಗಬಹುದು, ಪ್ರದಕ್ಷಿಣೆ ಆಗಬಹುದು, ದೀಪವನ್ನ ಹಚ್ಚೋದಾಗ್ಬಹುದು. ಅನೇಕ ರೀತಿಯ ಸೇವೆಯನ್ನ ಮಾಡಿ ಖಂಡಿತ ಆ ದುರ್ಗಾದೇವಿ ಹನುಮಂತ ದೇವ ನಿಮ್ಗೆ ಅನುಗ್ರಹಿಸ್ತಾನೆ ಅಂತ ಆಶಿಸ್ತಾ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಗುರು 4, 5, 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ ಇಡೀ ವರ್ಷ 1ನೇ ಸ್ಥಾನದಲ್ಲಿ ಸಂಚಾರ. ರಾಹು ಕೇತುಗಳು 12, 6 ಮತ್ತೆ 11, 5 ಈ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರ ಮಾಡ್ತಾರೆ. ಈ ವರ್ಷ ನಿಮಗೆ ಶುಭ ಫಲಕ್ಕಿಂತ ಅಶುಭ ಫಲನೇ ಜಾಸ್ತಿ. ಯಾಕೆಂದ್ರೆ 7.5 ಬೇರೆ ಇದೆ, ಗುರುಬಲ ಇರಲ್ಲ. ಅನೇಕ ಸವಾಲುಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತೆ. ವಿವಾಹದಲ್ಲಿ ಅನೇಕ ತಡೆಗಳು ಉಂಟಾಗುತ್ತೆ. ಹಾಗೆ ನೀರಿಗೆ ಸಂಬಂಧಪಟ್ಟ ಹಾಗೆ, ಉದರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ತೊಂದರೆ. ಅಂದ್ರೆ ಎಲ್ಲೆಲ್ಲೋ ನೀರು ಕುಡಿಬೇಡಿ, ಶುದ್ಧವಾದ ನೀರನ್ನ ಕುಡಿಯಿರಿ. ಯಾವಾಗಲೂ ಶುದ್ಧವಾದ ನೀರನ್ನು ಎಲ್ಲರೂ ಕುಡಿಬೇಕು ನಿಜ. ವಿಶೇಷವಾಗಿ ಈ ವರ್ಷದಲ್ಲಿ
ಯಾರೋ ಕೊಟ್ಟರು ಅಂತ ಹಾಗೆ ಕುಡಿದು ಬಿಡೋದು ಆಗ್ಲಿ, ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಸಾಮಾನ್ಯವಾಗಿ ಬಿಸಿ ನೀರನ್ನೇ ತಗೊಳ್ಳಿ, ಅಲ್ಪ ಸ್ವಲ್ಪನಾದ್ರೂ ತಗೊಂಡೆ ನೀವು ಕಾಲವನ್ನ ಕಳೀರಿ. ಇಲ್ಲ ಅಂದ್ರೆ ವಿಘ್ನಗಳು ಬರ್ಲಿಕ್ಕೆ ಅವಕಾಶ ಇದೆ. ಇನ್ನು ಪತಿ ಪತ್ನಿಯರಲ್ಲಿ ಅನವಶ್ಯಕವಾಗಿ ಕಲಹ ಉಂಟಾಗತ್ತೆ. ಅದ್ರ ಅನುಕೂಲ ದಿವಸ ಇದೆ. ಯಾವ ತಿಂಗಳಿನಿಂದ ಅಂದ್ರೆ ಜುಲೈ ತಿಂಗಳಿನಿಂದ ಅಕ್ಟೋಬರ್ ವರೆಗೆ ಅನುಕೂಲ ದಿವಸ ಇದೆ. ಇನ್ನು ವಾದ ವಿವಾದ ಆಗಬಹುದು, ಕೋರ್ಟ್ ಕಚೇರಿ ಆಗಬಹುದು, ಕೈ ಹಾಕಿದ್ರೆ ಅಪಜಯನೇ ಖಂಡಿತ, ಜಯ ಇಲ್ಲ ಈ ಸರಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಪ್ರಯೋಗ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆಯೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ರಾಜಕೀಯ ಜನರಿಗೆ ತಾವು ಅನ್ಕೊಂಡಾಗ ಯಶಸ್ಸು ಸಿಗಲ್ಲ. ವಾಮಾಚಾರ ತೊಂದರೆನೂ ಕೆಲವರಿಗೆ. ಹಾಗಾಗಿ ಎಚ್ಚರ ಇರಲಿ. ವಿದ್ಯಾರ್ಥಿಗಳು ಉತ್ತಮ ಕಾಲ ಅಲ್ಲ. ಕೆಲವು ಸರಿ ನಿಮ್ಮ ಮೇಲೆ ಅಪವಾದ ಹಾಕ್ತಾರೆ, ಅನುಭವಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಶತ್ರುಗಳ ದಮನನೂ ಆಗತ್ತೆ ದೇವರ ಅನುಗ್ರಹದಿಂದ. ನೀವೆಲ್ಲ ಮಾಡ್ಬೇಕಾಗಿದ್ದ ಕೆಲಸ ಪವಮಾನ ಹೋಮ ಮಾಡಿಸೋದು. ಪವಮಾನನ ಅನುಗ್ರಹ, ಪವಮಾನ ಅಂದ್ರೆ ಪ್ರಾಣದೇವರ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು. ಪವಮಾನಾಯ ನಮಃ ಅಂತ ಹೇಳ್ಕೊಡಿ. ಅದೇ ಒಂದು ದೊಡ್ಡ ಮಂತ್ರ. ಆದ್ರೆ 108, 1008 ಜಾಸ್ತಿ ಸಂಖ್ಯೆಯಲ್ಲಿ ಮಾಡ್ಬೇಕು. ಒಂದ್ಸರಿ ಹೇಳ್ಬಿಟ್ರೆ ಅನುಗ್ರಹ ಮಾಡ್ತಾನ, 106 ಸರಿ ಕರಿಬೇಕು. ಒಬ್ಬರ ಕೈಲಿ ನಾವು ಕೆಲಸ ಮಾಡಿಸ್ಕೊಬೇಕು ಅಂದ್ರೆ, ನಮಗ್ ಬೇಕು ಅಂತ ಆದ್ರೆ 1000 ಸಲಿ ಅವ್ರ ತಲೆ ತಿಂದಾದ್ರೂ ಮಾಡಿಸ್ಕೊಳ್ತೀವಿ. ಅಂತ ದೇವರನ್ನ ಎಷ್ಟರೇ ತಲೆ ತಿನ್ಬೇಕು, ದಿವಸ ತಲೆ ತಿಂತಾ ಇರ್ಬೇಕು. ಅಂದ್ರೆ ಏನರ್ಥ? ದಿವಸ ಅವನ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ರೆ ದೇವತೆ ಆಗ್ಲಿ ಗುರು ಆಗ್ಲಿ ಖಂಡಿತ ಬರ್ತಾರೆ. ಯಾಕಂದ್ರೆ ನಮ್ ತರ ಬೇಕಾದಷ್ಟು ಜನ ಇರ್ತಾರೆ. ನಾವು 1008 ಮಾಡ್ತಾ ಇದ್ರೆ ಇನ್ನೊಬ್ರು 10,000 ಮಾಡ್ತಾ ಇರ್ತಾರೆ ಜಪ. ಹಾಗಾಗಿ ನಾವು ಎಷ್ಟೆಷ್ಟು ಮಾಡ್ತೀವೋ ಅಷ್ಟು ಬೇಗ ಗುರುಗಳಾಗ್ಲಿ ದೇವತೆಗಳಾಗ್ಲಿ ದೇವರಾಗ್ಲಿ ಅನುಗ್ರಹವನ್ನ ಮಾಡ್ತಾರೆ. ತಪ್ಪದೇ ಇವೆಲ್ಲವನ್ನ ಮಾಡಿ